ನನ್ನನ್ನ ವಜಾ ಮಾಡಿರೋದ್ರ ಹಿಂದೆ ಷಡ್ಯಂತ್ರ ಇದೆ. ಈ ಮಾತನ್ನ ಹೇಳ್ತಾ ಇರೋರು ಕೆ.ಎನ್. ರಾಜಣ್ಣ. ನಿನ್ನೆ ತಾನೇ ಸಚಿವ ಸ್ಥಾನದಿಂದ ವಜಾಗೊಂಡಿರುವಂತಹ ಕೆ.ಎನ್. ರಾಜಣ್ಣ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಬಾಂಬ್ ಸಿಡಿಸಿದ್ದಾರೆ. ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಮತ್ತೆ ಪಿತೂರಿ ಇದೆ. ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲವನ್ನೂ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ. ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ನನಗೆ ಮಾಹಿತಿ ಇದೆ. ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ. ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು, ಶಾಸಕರು ಕೂಡ ಹೋಗ್ತೀವಿ. ಇದು ನಮ್ಮ ಪಕ್ಷದ ತೀರ್ಮಾನ. ಈ ಪಕ್ಷದ ತೀರ್ಮಾನ ಇರೋದ್ರಿಂದ ಇದನ್ನ ನಾವು ಪಕ್ಷದ ಹೈಕಮಾಂಡ್ನ ಯಾರು ಪ್ರಶ್ನೆ ಮಾಡತಕ್ಕಂಥದ್ದು. ಸೊ ಇದರ ಬೆನ್ನಲ್ಲೇ ರಾಜಣ್ಣ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರಯತ್ನ ನಡೆಸಿದ್ರು ಅನ್ನೋ ವಿಚಾರ ಕೂಡ ಬಹಿರಂಗವಾಗಿದೆ. ರಾಜಣ್ಣ ಸಂಪುಟದಲ್ಲಿ ಇರಬಾರ್ದು ಅಂತ ಹೇಳಿ ಹೈಕಮಾಂಡ್ ಸಂದೇಶವನ್ನ ಕೊಟ್ಟಿತ್ತು. ಆದ್ರೆ ರಾಜಣ್ಣ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಪ್ರಯತ್ನ ಮಾಡಿದ್ರು, ಬಟ್ ಅದು ಫಲ ನೀಡಲಿಲ್ಲ. ಸಿದ್ದರಾಮಯ್ಯ ಅವರ ಮಾತನ್ನ ಹೈಕಮಾಂಡ್ ಕೇಳಿಸ್ಕೊಳ್ಳೇ ಇಲ್ಲ. ವಜಾ ಮಾಡೋದು ಬೇಡ, ಅವರಿಂದನೇ ರಾಜೀನಾಮೆ ಪಡೆಯೋಣ ಅಂತನೂ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ. ಆದ್ರೆ ರಾಜಣ್ಣ ರಾಜೀನಾಮೆಯನ್ನ ರಾಹುಲ್ ಗಾಂಧಿ ಅವರು ಒಪ್ಪಿಲ್ಲ. ಬೇಡ, ಅವ್ರನ್ನ ವಜಾವಣೆ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಕಟ್ಟಪ್ಪಣೆಯನ್ನ ಹೊರಡಿಸಿದ್ರು ಅಂತ. ಸೊ ಹಾಗಾಗಿ ಕೊನೆ ಹಂತದ ಒಂದು ಕಸರತ್ತುಗಳನ್ನ ಏನು ನಡೆಸಿದ್ರು ಅದು ಯಾವುದೂ ಕೂಡ ಫಲ ನೀಡಲಿಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಕೂಡ ನಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ, ಮಾತಾಡ್ತಾ ಇದ್ವಿ. ಕೆ.ಎನ್. ರಾಜಣ್ಣ ಅವರಿಂದ ರಾಜೀನಾಮೆ ಪಡೆಯುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹೊತ್ತು ಆಯಿತು. ಅಂದರೆ ಸಿಎಂ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರನ್ನ ಕರೆದು ಮಾತಾಡಿದ್ದು, ಡಿ.ಕೆ. ಶಿವಕುಮಾರ್ ಅವರನ್ನ ಕರೆಸಿ ಮಾತಾಡಿದ್ದು, ಇದೆಲ್ಲವೂ ಕೂಡ ಆಗ್ತಾ ಇತ್ತು. ಹಾಗೆ ವಿಚಾರಗಳು ಕೂಡ ವ್ಯಕ್ತವಾಗ್ತಾ ಇದ್ವು. ಬಹುಶಃ ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯ ಅವರು ಕೊನೆ ಹಂತದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಅತ್ಯಾಪ್ತರು ರಾಜಣ್ಣ ಅವರು ತಮ್ಮ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥವ್ರು. ಯಾವಾಗಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ನಡೆಗೆ, ಯಾವುದೇ ಆತನ ಮಾತುಗಳಿಗೂ ಕೂಡ ಅವರು ಡಿಫೆಂಡ್ ಮಾಡ್ತಾ ಇದ್ದಂಥವ್ರು ರಾಜಣ್ಣ. ಇನ್ನು ರಾಜೀನಾಮೆ ಅಂಗೀಕಾರವಾದರೆ ಸ್ವಂತ ನಿರ್ಣಯ ಅನ್ನುವಂಥದ್ದಾಗತ್ತೆ. ಸೊ ಹಾಗಾಗಿ ರಾಜೀನಾಮೆ ಅಂದರೆ ಸಾಫ್ಟ್ ಕಾರ್ನರ್ ತೋರಿಸ್ದಂಗಾಗತ್ತೆ. ವಜಾ ಮಾಡಿದ್ರೆ ಹೈಕಮಾಂಡ್ ಸ್ಟ್ರಾಂಗ್ ಅನ್ನೋ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ಬೋದು. ಹಾಗಾಗಿ ಅವರನ್ನ ವಜಾ ಮಾಡಿ ಅಂತ ಹೇಳಿನೇ ಒಂದು ಆದೇಶ ಬಂದಿತ್ತು ಅಂತ. ಇದೇ ಕಾರಣಕ್ಕೆ ರಾಜಣ್ಣ ವಜಾಗೆ ರಾಹುಲ್ ಗಾಂಧಿ ಕೂಡ ಸೂಚನೆ ಕೊಟ್ಟಿದ್ರು ಅನ್ನುವಂಥ ಒಂದು ವಿಚಾರ ಕೂಡ ಈಗ ಬಹಿರಂಗವಾಗ್ತಾ ಇದೆ. ಅಂದ್ರೆ ರಾಜಣ್ಣ ಅವರಿಗೆ ಇದು ಪನಿಷ್ಮೆಂಟ್ ರೀತಿಯಲ್ಲಿ ಕಾಣಿಸ್ಬೇಕು. ಅವ್ರ ಕಡೆ ಸಾಫ್ಟ್ ಕಾರ್ನರ್ ಇದೆ ಅನ್ನುವಂಥದ್ದು ಆಗ್ಬಾರ್ದು. ಇದು ಒಂದು ವೇಳೆ ಏನಾದ್ರೂ ಅವರಾಗೆ ರಾಜೀನಾಮೆ ಕೊಟ್ರೆ ಆಗ ಸರಿ, ಅವರೇ ಏನೋ ಒಂದು ಕಾರಣ ಇತ್ತು, ಹಾಗಾಗಿ ಅವರೇ ಸಚಿವ ಸ್ಥಾನವನ್ನು ಬಿಟ್ಟು ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಆಗತ್ತೆ. ಬಟ್ ಅದು ಗೊತ್ತಾಗಬೇಕು ಎಲ್ರಿಗೂ ಕೂಡ. ಹೈಕಮಾಂಡ್ ವಿರುದ್ಧ ಮಾತಾಡಿದ್ರೆ ಅಥವಾ ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ಸಿದ್ಧಾಂತಗಳಿಗೆ ಅಥವಾ ಅವರ ಒಂದು ನಿಲುವುಗಳಿಗೆ, ಕಾಂಗ್ರೆಸ್ ಪಕ್ಷದ ನಿಲುವಿಗೆ ವಿರುದ್ಧವಾಗಿ ಏನಾದರೂ ಮಾತಾಡಿದ್ರೆ ಆಗ ಎಲ್ರಿಗೂ ಕೂಡ ಇದೇ ಶಾಸ್ತಿ ಆಗತ್ತೆ ಅನ್ನೋ ರೀತಿಯಲ್ಲಿ ಒಂದು ರೀತಿ ಪನಿಷ್ಮೆಂಟ್ ರೀತಿಯಲ್ಲಿ ಆಗಬೇಕಿದ್ದು ರಾಜಣ್ಣ ಅವ್ರಿಗೆ ಅಂತ ಹೇಳಿ ಹೈಕಮಾಂಡ್ ತಗೊಂಡಂಥ ಡಿಸಿಷನ್ ಆಗಿತ್ತು ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗ್ತಾ ಇದೆ. ಸೊ ಹಾಗಾಗಿನೇ ಸಿದ್ದರಾಮಯ್ಯ ಅವರು ಬೇಡ ರಾಜೀನಾಮೆ ಪಡ್ಕೊಳ್ಳೋಣ ಅಂತ ಹೇಳಿದಾಗಲೂ ಕೂಡ ರಾಹುಲ್ ಗಾಂಧಿ ಬೇಡ, ಅವ್ರನ್ನ ವಜಾ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದು ಅಂತ. ಸಂಪುಟದಿಂದ ಕೆ.ಎನ್. ರಾಜಣ್ಣ ವಜಾ ಮಾಡಿರೋ ಹಿನ್ನೆಲೆಯಲ್ಲಿ ಈಗ ಪುರಸಭೆ ಸದಸ್ಯತ್ವ ಸ್ಥಾನಕ್ಕೆ ಗಿರಿಜಾ ಮಂಜುನಾಥ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮಧುಗಿರಿಯ 10ನೇ ವಾರ್ಡ್ನ ಸದಸ್ಯ ಆಗಿರುವಂತಹ ಗಿರಿಜಾ ಮಂಜುನಾಥ್ ಅವರು ನಿನ್ನೆಯೇ ರಾಜಣ್ಣ ಅವರ ಒಂದು ತಲೆದಂಡ ಆದ ನಂತರ ಒಂದಷ್ಟು ಜನ ಮುಖಂಡರುಗಳು ಮಾತನಾಡಿದರು. ನಾವು ಕೂಡ ರಾಜೀನಾಮೆಯನ್ನು ಕೊಡ್ತೀವಿ, ರಾಜಣ್ಣ ಅವರನ್ನ ಬೆಂಬಲಿಸ್ತೀವಿ, ಇಲ್ಲ ರಾಜಣ್ಣ ಅವರ ರಾಜೀನಾಮೆಯನ್ನು ವಾಪಸ್ ಪಡಿಬೇಕು ಅಂತ. ಸೊ ಅದೇ ಒಂದು ಬೆಂಬಲ ಈಗ ವ್ಯಕ್ತವಾಗಿದೆ. ಸದಸ್ಯೆ ಗಿರಿಜಾ ಮಂಜುನಾಥ್ ಅವರು ಮಧುಗಿರಿಯ 10ನೇ ವಾರ್ಡ್ನ ಸದಸ್ಯರು. ಗಿರಿಜಾ ಮಂಜುನಾಥ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮಧುಗಿರಿ ಉಪವಿಭಾಗಾಧಿಕಾರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ನಾನು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಕೆ.ಎನ್. ರಾಜಣ್ಣ ಬೆಂಬಲಿಗರಾಗಿರುವಂಥ ಗಿರಿಜಾ ಮಂಜುನಾಥ್ ಅವರು. ಸೊ ನಿನ್ನೆ ನಡೆದಂಥ ಈ ಒಂದು ಬೆಳವಣಿಗೆ ಸಹಜವಾಗಿ ಕೆಲವೊಂದಷ್ಟು ಜನರಿಗೆ ನೋವನ್ನು ತರಿಸಿತ್ತು. ಅದರಲ್ಲೂ ರಾಜಣ್ಣ ಅವರ ಬೆಂಬಲಿಗರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಬೇಸರ ತರಿಸಿತ್ತು. ಇದು ರಾಜೀನಾಮೆ ಅಲ್ಲ, ಬದಲಿಗೆ ಅವರನ್ನು ವಜಾ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಇನ್ನೂ ಸಾಕಷ್ಟು ಜನರಿಗೆ ಈಗ ಇದು ನೋವನ್ನು ಉಂಟು ಮಾಡಿದೆ.